ಕಬ್ಬಿನ ಬೆಲೆ ಏರಿಕೆಗೆ ಆಗ್ರಹಿಸಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಬ್ಬು ಬೆಳೆಗಾರರು ಪಂಚಗಾಂವ, ಬೀಡಕಿ, ಊದುಪುಡಿ, ಕುಳ್ಳೂರು ಇನ್ನೂ ಹಲವು ಗ್ರಾಮಗಳಲ್ಲಿ ಪ್ರತಿಭಟನೆ ನಡೆಸಿದರು. ರೈತ ಬೆಳೆದ ಕಬ್ಬಿಗೆ 3,500 ರೂಪಾಯಿ ಬೆಲೆ ಘೋಷಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳು ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹಾಗೂ ಸರ್ಕಾರಕ್ಕೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಹಲವಾರು ರೈತ ಮುಖಂಡರು ಮಾತನಾಡಿದರು. ರೈತ ಎಂದರೆ ಅನ್ನದಾತ, ಏಕೆಂದರೆ ಅವರು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಬೆಳೆಗಳನ್ನು ಬೆಳೆದು ಪ್ರತಿಯೊಬ್ಬರಿಗೂ ಆಹಾರವನ್ನು ಒದಗಿಸುತ್ತಾರೆ. ಅನ್ನದಾತ ಎಂದರೆ ಅನ್ನವನ್ನು ಕೊಡುವವನು ಎಂದರ್ಥ ಮತ್ತು ರೈತರು ದೇಶದ ಆರ್ಥಿಕತೆಯ ಅಡಿಪಾಯವಾಗಿದ್ದು ಅವರು ನೀಡುವ ಆಹಾರದಿಂದ ನಮ್ಮೆಲ್ಲರ ಜೀವನ ಸಾಧ್ಯ. ಅಂತಹ ರೈತನಿಗೆ ಇಂದು ಸಂಕಷ್ಟ ಎದುರಾಗಿದೆ. ಅವರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಘೋಷಿಸುವಂತೆ ಆಗ್ರಹಿಸಿದರು. ರೈತ ದೇಶದ ಬೆನ್ನೆಲುಬು ಎನ್ನುವ ಸರ್ಕಾರ ಕೂಡಲೇ ಎಚ್ಚೆತ್ತು ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹಿಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಪ್ರಾರಂಭ ಮಾಡಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ರೈತ ಮುಖಂಡರು ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು. ರೈತರು ಬಹಳ ಅನ್ಯಾಯ ಆಗ್ತಾರೆ, ಬಹಳ ಬಡವರಿದ್ದಾರೆ ಅಂತೆಲ್ಲ ಹೇಳಿದ ಕಾರಣದಿಂದ ನಿನ್ನೆ ಕ್ಯಾಬಿನೆಟ್ ಒಳಗೆ ಎಲ್ಲ ರೈತರು ಕರೆಸಿ ಪರ್ಸನಲ್ ಮಾತಾಡ್ತೀನಿ ಅಂತ ಹೇಳಿ ಕರೆ ಕೇಳಿದ್ದಾರೆ. ಅವ್ರು ಎಷ್ಟು ಜನ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇವತ್ತು ಅದನ್ನು ನೋಡಿಕೊಂಡು ಆಮೇಲೆ ಈಗ ನಾನು ಬರ್ಬೇಕಾದ್ರೆ ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಹೋಗ್ತಾ ಇದ್ರು ನನ್ನ ಗಾಡಿಗಳು. ನಾನು ಇವಾಗ ಬರ್ತಾ ಕೇಳಿದೆ ಧನಲಕ್ಷ್ಮಿ ನಡೀತಾ ಇದ್ದೀರಪ್ಪ ಅದು ಹೆಂಗೆ ಅಂತ. ಈಗ ಫೋನ್ ಮಾಡಿ ಕೇಳಿದ್ವಿ. ಇದು ಅವರೇನೋ ನಿನ್ನೆ ಅಧ್ಯಕ್ಷರು ಎಲ್ಲ ಏನೋ ಮೀಟಿಂಗೆಲ್ಲ ಮೀಟಿಂಗ್ ಸೇರಿ ಅವರೆಲ್ಲ ಅಲ್ಲಿರೋ ರೈತರು ಅವರೆಲ್ಲ ಏನೋ ಒಪ್ಕೊಂಡಿದ್ದಾರೆ. 3,250 ಅಂತ ಒಪ್ಕೊಂಡಿದ್ದಾರೆ ಅಂತ ನಮಗೆ ಹೇಳಿದ್ವಿ. ಯಾರು ಫೋನ್ ಮಾಡಿ ಕೇಳಿದ್ರೆ ಒಪ್ಕೊಂಡಿದ್ದೀವಿ ಸರ್, ನಾವು ಶುರು ಮಾಡಿದ್ವಿ ಸರ್, ನಮಗೆ ನಾವು ಅಂತ ಹೇಳಿ ನಾನೇನು ಅಂದ್ಕೊಂಡೆ, ಈಗ ಸದ್ಯಕ್ಕೆ 3,250 ಒಪ್ಕೊಂಡಿರ್ಬೋದು, ಮುಂದೆ ಏನು ಅಕಸ್ಮಾತ್ 3,500 ಫಿಕ್ಸ್ ಆಗ್ತದೆ ಎಷ್ಟಾಗ್ತದೆ ಮಾಡಿದ್ಮೇಲೆ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ಬೇಕು ಅಂತ ನಾನು ತಿಳ್ಕೊಂಡೆ. ಆದರೆ ಅವರು ಇಲ್ಲೆಲ್ಲ 3,250 ಮೇಲೆ ಕೊಡಲ್ಲ, ಅಷ್ಟಿಗೆ ಫಿಕ್ಸ್ ಮಾಡಿದ್ರೆ ಅಷ್ಟಿಗೆ ಒಪ್ಕೊಂಡ್ರೆ ಮುಂದೆ ಬರುತ್ತಾ ದಿನಗಳಿಗೆ ಇವತ್ತೇ ನಾನು ಮತ್ತೆ ವಾಪಸ್ ಹೋಗ್ಬೇಕು ಅಂತ ಇದ್ದೆ ಬೆಂಗಳೂರಿಗೆ ಹೋಗಿ. ಆದಷ್ಟು ಮಾಡಿ ಆದಷ್ಟು ಎಲ್ಲ ರೈತರ ಪರವಾಗಿ ನಾವು ಇನ್ನೂ ಸ್ವಲ್ಪ ಎಲ್ಲ ಶಾಸಕರು ಸೇರಿ ಅವರು ಸ್ವಲ್ಪ ಇದು ಹಾಕಿ ಪ್ರೆಷರ್ ಹಾಕಿ ಆದಷ್ಟು ನಿಮ್ಮ ಬೇಡಿಕೆಯನ್ನು ಈಡೇರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ನಾನು ಇದು ಸಭೆ ಮುಖಾಂತರ ನೀರ್ಬದ ಮಾಡ್ಕೊಂಡು ಆಮೇಲೆ ಕೆನಾಲ್ ಇಲ್ಲ ಏನು ಪ್ರಯೋಜನ ಆಗಲ್ಲ. ಅದರಿಂದ ವೀರಭದ್ರ ನೀರಾವರಿ ಇನ್ನೊಂದು 3 ತಿಂಗಳಿಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಇನ್ನು 1 ವರ್ಷದೊಳಗೆ ನೀರಾವರಿ ಅದ ಕಂಪ್ಲೀಟ್ 100% ಚೇಂಜ್ ಮಾಡ್ತೀವಿ. ಹಾಕಿ 100% ವೀರಭದ್ರ ನೀರಾವರಿ ನಾನು ಮಾಡ್ಕೊಡ್ತೀನಿ. ಅದು ವೀರಭದ್ರ ನೀರು ಒಂದು ಕೋಡೆ ಆದ ಕೂಡಲೇ ಆಟೋಮೆಟಿಕ್ ಕೆನಾಲ್ ಕ್ಲೀನ್ ಮಾಡ್ಕೊಡ್ತೀವಿ. ಈಗ ಮಾಡಿದ್ರೆ ಮತ್ತೆ ಅದರಿಂದ ವೀರಭದ್ರ ನೀರಾವರಿ ರೈತರಿಗೆ ಏನು ಬೇಕಾದ್ರೆ ಅನುಕೂಲ ಮಾಡೋಕ್ಕೆ ನಾನು ಮಾರುತಿ ಅವ್ರು ಕೊಟ್ಟಿದ್ದೆ. ಅವ್ರ ತಂದೆ ಇದ್ದಾಗ ಕೂಡ ಪಾಪ 40 ವರ್ಷ ಹೋರಾಡಿದ್ರು ವೀರಭದ್ರ ನೀರಾವರಿ ಆಗಿರಲಿಲ್ಲ. ಹಿಂದಿನ ಪೀರಿಯಡ್ಗೆ 546 ಕೋಟಿ ರೂಪಾಯಿ ಕೊಟ್ಟು ನಾನು ವೀರಭದ್ರ ನೀರಾವರಿ ಮಾಡಿದ್ದೆ. ಆದರೆ ಹಿಂದಿನ ಸರ್ಕಾರ ಮಾಡ್ಬೋದಾಯಿತು. ನಾವು ಅವಾಗ ಏನು ಮಾಡಿದ್ವಿ ಅಷ್ಟೇ, ಆಮೇಲೆ 5 ವರ್ಷ ಏನು ಮಾಡಲೇ ಇಲ್ಲ. ಅದು ಯಾಕೆ ಮಾಡಲಿಲ್ಲ ಏನು ಕತೆ ನಮ್ಗೆ ಗೊತ್ತಾಗಿಲ್ಲ. ಈಗ ಸಿದ್ದರಾಮಯ್ಯ ನವಾರ್ನವ್ರಿಗೆ ರೊಕ್ಕ ಹಾಕಿ ನಾನು ಇನ್ನೊಂದು 2-3 ತಿಂಗಳ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇದೊಂದು ನಾವು ಯಾವ